ನಮಸ್ಕಾರ. ಇವತ್ತು ಮುಳಬಾಗಿಲು ತಾಲೂಕು ಪ್ರಸಿದ್ಧವಾದಂತಹ ಕುರುಡುಮಲೆ ಗಣಪತಿಯ ಸನ್ನಿಧಿಯಲ್ಲಿ ನಾವು ಇವತ್ತಿದ್ದೀವಿ. ಕುರುಡುಮಲೆ ಗ್ರಾಮದಲ್ಲಿ ಈ ಒಂದು ದೇವಸ್ಥಾನದ ಒಂದು ವಿಶೇಷತೆಗಳು, ಇಲ್ಲಿನ ಒಂದು ವೈಭವದ ಒಂದು ನುಡಿಮುತ್ತುಗಳನ್ನ ನಮ್ಮ ಸ್ವಾಮೀಜಿ ಅವರು ಆವಾಗಲೇ ಹೇಳಿದರು. ಆ ಒಂದು ಕುರುಡುಮಲೆ ಸನ್ನಿಧಿಯಲ್ಲಿ ಇವತ್ತು ನಮ್ಮ ಮುಳಬಾಗಿಲಿನ ನಿಜವಾಗ್ಲೂ ಕೂಡ ತುಂಬ ಹೆಮ್ಮೆ ಆಗುತ್ತೆ. ಬೆಂಗಳೂರಲ್ಲಿ ಕೆಲಸ ನಿರ್ವಹಿಸಿದ್ರು ಕೂಡ ಮುಳಬಾಗಿಲು ದೇವರ ನಾಡು ಅಂತ ಖ್ಯಾತ ಪಡೆಯುವಂಥ ನಮ್ಮ ಮುಳಬಾಗಿಲು ತಾಲೂಕಿನ ನಮ್ಮ SBC KRS ಫ್ಯಾಮಿಲಿ, ನಮ್ಮ ವಿಶ್ವನಾಥಣ್ಣ, ಸ್ಟೇಟ್ ಬಾರ್ ಕೌನ್ಸಿಲಿಂಗ್ ಒಂದು ಸದಸ್ಯ ಸ್ಥಾನಕ್ಕೆ ಸ್ಪರ್ಧಿಸಿದ್ದು, ಆ ಒಂದು ನಿಟ್ಟಿನಲ್ಲಿ ನಮ್ಮ ಕುರುಡುಮಲೆ ಗಣಪತಿ ಆಶೀರ್ವಾದವನ್ನು ಪಡೆದು ಏನೇ ಕೆಲಸ ಕಾರ್ಯಗಳಾದರೂ ಕೂಡ ಪ್ರತಿಯೊಬ್ಬರೂ ಕೂಡ ದೇವರ ಸ್ತನ್ಯದನ್ನು ಆಹ್ವಾನಿಸಿ ದೇವರನ್ನು ಕೈ ಮುಗಿದು, ಯಾಕೆ ಅಂದರೆ ಒಳ್ಳೆಯ ರೀತಿಯಲ್ಲಿ ಸಾಗಬೇಕು ಅಂದರೆ ದೇವರ ಆಶೀರ್ವಾದ, ಹಿರಿಯರ ಆಶೀರ್ವಾದ, ಸ್ನೇಹಿತರ ಆಶೀರ್ವಾದ, ಬಂಧು ಬಳಗದ ಆಶೀರ್ವಾದ ಎಲ್ಲವೂ ಕೂಡ ಬೇಕಾಗುತ್ತೆ. ಆ ಒಂದು ನಿಟ್ಟಿನಲ್ಲಿ ನಮ್ಮ ವಿಶ್ವನಾಥಣ್ಣ ಈ ಒಂದು ಸದಸ್ಯ ಸ್ಥಾನಕ್ಕೆ ಏನು ನಿಂತಿದ್ದಾರೆ, ಆ ಭಗವಂತನ ಆಶೀರ್ವಾದ ಸದಾ ಇದ್ದು ಸದಸ್ಯ ಸ್ಥಾನ ಗೆಲ್ಲಬೇಕು ಅನ್ನೋ ಮನೋಭಾವನೆ ನಾವೆಲ್ಲರೂ ಕೂಡ ಮನಸ್ಫೂರ್ತಿಯಾಗಿ ಭಾವಿಸುತ್ತಾ, ನಮ್ಮ ಆತ್ಮೀಯ ಸ್ನೇಹಿತರು ಸಂತೋಷ್ ಅವರು, ಮಂಜುನಾಥ್ ಮತ್ತು ಇನ್ನೂ ಹಲವಾರು ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಆಶೀರ್ವಾದವನ್ನು ವಿಶ್ವನಾಥನ್ ಅವರಿಗೆ ಕೊಟ್ಟಿದ್ದಾರೆ. ನಿಜವಾಗ್ಲೂ ಕೂಡ ಸದಸ್ಯ ಸ್ಥಾನ ಪಡೀಲಿ. ಅವರ ಜೊತೆ ನಾವು ಯಾವತ್ತೂ ಕೂಡ ಬೆನ್ನೆಲುಬಾಗಿ ನಿಂತ್ಕೊಂಡು ಸಪೋರ್ಟಿಗೆ ಸದಾ ಇರ್ತೀವಿ ಅಂತ ಈ ಸಂದರ್ಭ ಹೇಳ್ತಾ, ಅವರಿಗೆ ಆ ಭಗವಂತ ಸುಖ, ಶಾಂತಿ, ನೆಮ್ಮದಿ, ಐಶ್ವರ್ಯ, ಆರೋಗ್ಯವನ್ನು ಕೊಟ್ಟು ಸದಾ ಕಾಪಾಡಲಿ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕಾರ್ಯವೈಖರಿಗಳನ್ನ, ಸಮಾಜ ಸೇವೆಯನ್ನು ಮಾಡಲಿ ಅಂತ ನಾನು ಮನಸ್ಫೂರ್ತಿಯಾಗಿ ಭಗವಂತನಲ್ಲಿ ಬೇಡ್ಕೊಂತ ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮಾತು KP ವಿಶ್ವನಾಥಣ್ಣನವರು ಮುಳಬಾಗಿಲಿಗೆ ಬಂದಿದ್ದಾರೆ. ಅದೇ ರೀತಿ ಬಂದು ಇವತ್ತು ನಮ್ಮ ಮುಳಬಾಗಿಲಿನಲ್ಲಿ ಕುರುಡುಮಲೆ ದೇವಸ್ಥಾನದ ದರ್ಶನವನ್ನು ಮಾಡಿಕೊಂಡು ಹಾಗೂ ಅವರ ಸಹಪಾಠಿಗಳು ಹಾಗೂ ವಕೀಲ ಬಾಂಧವರಿಗೆ ಎಲ್ಲರಿಗೂ ಒಂದು ಒಳ್ಳೆಯದನ್ನು ಬಯಸ್ತಾ ನಮಗೆಲ್ಲರಿಗೂ ಒಂದು ಒಳ್ಳೆಯ ಉಪದೇಶವನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಅಣ್ಣನವರು ಕರ್ನಾಟಕ ಸ್ಟೇಟ್ ಬಾರ್ ಕೌನ್ಸಿಲ್ ಆಗಿ ಮೆಂಬರ್ ಆಗಿ ನಿಂತಿದ್ದಾರೆ. ಅವ್ರಿಗೆಲ್ಲರಿಗೂ ನಾವೆಲ್ಲರೂ ಸೇರಿ ನಮ್ಮ ತಾಲೂಕು ಕಡೆಯಿಂದ ಸಪೋರ್ಟ್ ಮಾಡಿ ನಾವು ಅವ್ರನ್ನ ಜಯಶೀಲರನ್ನಾಗಿ ಮಾಡಬೇಕೆಂದು ಕಳ್ಕಳಿಯಿಂದ ಕೇಳ್ಕೊತಿದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು.